ನಾನು ಅವಾಗ ಬಂದಾಗ ನನ್ನ ತುಂಬ ಕ್ರೌಡ್ ಆಗಿದ್ದ ಸಿನಿಮಾ ಅಂದರೆ ವಿಷ್ಣುವರ್ಧನ ಅನಿಸುತ್ತೆ, ಸುದೀಪ್ ಸರ್ದು. ಅವಾಗ ನಾನು ಅಲ್ಲೇ ಇದ್ನಲ್ಲ, ಇದರಲ್ಲೇ ಚಿಕ್ಕಪೇಟೆಯಲ್ಲಿ ಇದ್ನಲ್ಲ. ಯಾವ ಸಿನಿಮಾ ರಿಲೀಸ್ ಆದರೂ ಫಸ್ಟ್ ಫ್ರೈಡೇ ನಿಂತ್ಕೊಂಡ ಅಲ್ಲಿ ಥಿಯೇಟರ್ ಮುಂದೆ. ಅದು ಒಳಗೆ ಹೋದಾಗ ಆ ಕ್ರೌಡ್ ಇರುತ್ತಲ್ಲ ಸರ್, ಹೀರೋ ಎಂಟ್ರಿಗೆ ಆ ವಿಷಲ್ ಅದೆಲ್ಲ ಬರುತ್ತಲ್ಲ, ಅದು ಫುಲ್ ಜುಮ್ ಸರ್ ನನಗೆ. ಅವಾಗ ನೋಡಿದಾಗೆಲ್ಲ, ಅವಾಗ ಸುದೀಪ್ ಸರ್ ಹಿಂಗೆ ನೋಡಿದಾಗೆಲ್ಲ, ಗುರು ನಂದು ಹಿಂಗೆ ಬರಬೇಕು, ಎಂಟ್ರಿ ನನಗೂ ಹಿಂಗೆ ಬರಬೇಕು, ಆ ಫೀಲಿಂಗ್ ಕೊಟ್ಟಿದ್ದ ಅವಾಗ ಉಂಟದು. ಅದಾಗಿತ್ತು ಅವಾಗ. ನಾನು ಅವಾಗ ಬಂದಾಗ ವಿಷ್ಣುವರ್ಧನ ಸಿನಿಮಾದ್ದು, ಸುದೀಪ್ ಸರ್ದು ಸಿನಿಮಾ ನಡೀತತ್ತು ಅವಾಗ. ಈ ಸೀರಿಯಲ್ ಲೋಕದಲ್ಲಿ ನಿಮಗೆ ಈ ಸಿನಿಮಾ ಹೀರೋ ಆಗ್ತೀನಿ ಅಂದಾಗ ಸಿಕ್ಕಂತ ಬೆಂಬಲ ಎಷ್ಟು ಮಟ್ಟದ್ದು? ಸೀರಿಯಲ್ ಲೋಕದಲ್ಲಿ ಆ್ಯಕ್ಚುಲಿ ತುಂಬ ಸಪೋರ್ಟ್ ಮಾಡಿದ್ರು ಸರ್ ನನಗೆ. ಅಂದರೆ ಪ್ರತಿಯೊಬ್ಬರು ಕೂಡ ನನಗೆ ಹೇಳಿದ್ದು, ನೀನು ತುಂಬ ಕ್ಯಾಲಿಬರ್ ಇರುವಂಥ ಒಬ್ಬ ಕಲಾವಿದ, ನೀನು ನಿನ್ನ ಒಂದೇನು ಕಲೆ ಇದೆ ಅದು ಇಲ್ಲಿಗೆ ಮಾತ್ರ ಸೀಮಿತ ಅಲ್ಲ, ದೊಡ್ಡ ಪರದೆಗೆ ಖಂಡಿತವಾಗ್ಲೂ ಅದು ಆ್ಯಪ್ಟ್ ಆಗುತ್ತೆ, ಟ್ರೈ ಮಾಡು, ನೀನು ಕ್ಲಿಕ್ ಆಗ್ತೀಯ ಅಂತ ತುಂಬ ಜನ ಹೇಳಿದರು. ಆ್ಯಂಡ್ ಒಂದಿಷ್ಟು ಜನ ಕ್ವಶನ್ ಮಾರ್ಕ್ ಕೂಡ ಹಾಕಿದ್ರು. ಈ ಸಿನಿಮಾ ಅನೌನ್ಸ್ ಆದಾಗ, ನೀನು ಹೀರೋನ, ಇದಕ್ಕೆ ನೀನು ಆಗ್ತೀಯಾ? ಹೌದಾ ಸರ್, ಇನ್ನೇನು ಬೇಕಂತ ಸರ್? ಅದು ನನಗೆ ಗೊತ್ತಿಲ್ಲ, ಅದು ಅವ್ರನ್ನ ಕೇಳಬೇಕು. ಈ ಥರ ಮಂಗಳೂರು ಸೈಡ್ದು ಕತೆ ಅಂತ ಹೇಳಿದಾಗ, ಮಂಗಳೂರು ಸೈಡ್ ಅವನಿಗೆ ಭಾಷೆ ಹೆಂಗೆ ಬರುತ್ತೆ, ಆ ಭಾಷೆ ಅವನಿಗೆ ಹೆಂಗೆ ಬರುತ್ತೆ, ಆ ಹುಲಿ ವೇಷ ಅಲ್ಲಿ ಹೆಂಗೆ ಗೊತ್ತಾಗುತ್ತೆ, ಆ ಬಾಡಿ ಲ್ಯಾಂಗ್ವೇಜ್ ಅವ್ನಿಗೆ ಹೆಂಗೆ ಗೊತ್ತಾಗುತ್ತೆ, ಈ ಥರ ಕೊಂಕು ಆ ಥರ ಕ್ವಶನ್ ಮಾರ್ಕ್ಗಳು ತುಂಬ ಜನ ಮಾತಾಡಿದರು. ಒಂದಿಷ್ಟು ಜನ ಯಾರು ಮಾತಾಡಿದ್ರು, ಸಿನಿಮಾ ನೋಡ್ಬಿಟ್ಟು ಗುರು ಏನು ಮಾಡಿದ್ಯಾ ಗುರು ನೀನು ಅಂತ ಲಾಸ್ಟಿಗೆ ಹೇಳಿ ಹೋಗಿದ್ದು ಆಗಿದೆ. ಮಾರಮಿ ರಿಲೀಸ್ ಆದಮೇಲೆ ಅದೇ ಜನ ಬಂದು ಸಿನಿಮಾ ನೋಡಿ, ನಾವೇನೋ ಅಂದ್ಕೊಂಡಿದ್ವಿ, ಅವ್ರು ಬಾಯ್ಬಿಟ್ಟು ಹೇಳಿದ್ರು, ನಿಮ್ಮ ಬಗ್ಗೆ ನಾವು ಹಿಂಗೆ ಮಾತಾಡಿದ್ವಿ, ಬಟ್ ನೀವು ಅದನ್ನು ರಾಂಗ್ ಪ್ರೂವ್ ಮಾಡಿ ಅದ್ಭುತವಾಗಿರೋ ಪರ್ಫಾರ್ಮೆನ್ಸ್ ಕೊಟ್ಟಿದ್ಯಾ, ಆಲ್ ದಿ ವೆರಿ ಬೆಸ್ಟ್, ತುಂಬ ಒಳ್ಳೆದಾಗತ್ತೆ ಅಂತ ಹೇಳ್ಬಿಟ್ಟು ಹೋದ್ರು. ಸೂಪರ್ ಸರ್.